ಒಂದಾನೊಂದು ಹಳ್ಳಿಯಲ್ಲಿ ಒಂದು 400 ವರ್ಷದ ಹಳೆಯ ಆಲದ ಮರ ಹೊಂದಿತ್ತು. ಈ ಆಲದ ಮರ ಹಗಲಲ್ಲಿ ಸುಂದರವಾಗಿ ಕಂಡರೂ ರಾತ್ರಿ ಆದ್ರೆ ಅಲ್ಲಿಂದ ಚಿತ್ರ ವಿಚಿತ್ರ ಶಬ್ದಗಳು, ಗೂಬೆಯ ಶಬ್ದಗಳು, ಯಾರೋ ಓಡಾಡಿದಂತೆ ಭಾಷವಾಗುವಂತಹ ಸನ್ನಿವೇಶಗಳು, ನಿಧಾನಕ್ಕೆ ಬೀಸುವಂತಹ ಗಾಳಿ. ಹಾಗೆ ಈ ಆಲದ ಮರದ ಹತ್ತಿರ ಹೋಗ್ಲಿಕ್ಕೆ ಆ ಹಳ್ಳಿಯ ಜನ ತುಂಬಾ ಭಯ ಪಡೋರು. ಈ ತರ ಎಷ್ಟೋ ಕಥೆಗಳನ್ನ ನಾವು ನಮ್ಮ ಬಾಲ್ಯದಲ್ಲಿ ನಾವು ಕೇಳಿರ್ತೀವಿ. ಅಜ್ಜಿ ಹೇಳಿರ್ಬೋದು, ತಾತ ಹೇಳಿರ್ಬೋದು, ಅಪ್ಪ ಅಮ್ಮ, ಹೀಗೆ ಶಾಲೆಯಲ್ಲಿ ಗುರುಗಳು ಕೂಡ ಹೇಳಿರುವಂತ ಕಥೆಗಳನ್ನ ನಾವು ಕೇಳಿರ್ತೀವಿ. ಒಂದು ಆಲದ ಮರ ಅಂದಿದ ತಕ್ಷಣ ಅಲ್ಲಿಂದ ಭಯದ ವಾತಾವರಣವೂ ಸೃಷ್ಟಿಯಾಗುತ್ತೆ. ಹಾಗೆ ಆಲದ ಮರದ ವಿಶೇಷತೆಗಳನ್ನ ಕೂಡ ನಾವು ಕೇಳಿರ್ತೀವಿ. ಇಂಥದ್ದೇ ಒಂದು ಆಲದ ಮರದ ಕಥೆಯನ್ನ ಇವತ್ತಿನ ಈ ವ್ಲಾಗ್ ಅಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ಒಂದು ಕಾಂಡ ವಿಶೇಷವಾಗಿ ಒಂದು ಮರದ ರೂಪವನ್ನು ತಾಳಿ ಒಂದು ಕಾಡನ್ನೇ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಆಲದ ಮರಕ್ಕೆ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಈಗ ನೀವು ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು, ವಿಶೇಷವಾದಂತಹ ಒಂದು ಗಾಳಿ ಬೇರು ಭೂಮಿಗೆ ತಾಗುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ನೋಡಿ, ಈ ಥರ ಬೇರುಗಳು ಭೂಮಿಗೆ ತಾಗಿ ವಿಶೇಷವಾದಂತಹ ಕಾಂಡದಲ್ಲಿ ಪರಿವರ್ತನೆಯಾಗುವಂಥದ್ದು. ಈ ಥರ ಒಂದು ಬೇರು ಇಡೀ ದೊಡ್ಡ ಕಾಡನ್ನೇ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಆಲದ ಮರಕ್ಕಿರುವಂಥದ್ದು. ಹೀಗೆ ವಿಶೇಷ ಗುಣಗಳು ಕೆಲವೊಂದು ಮರಕ್ಕೆ ಹೋಲಿಕೆ ಮಾಡಿಕೊಂಡಾಗ ಆಲದ ಮರದ ವಿಶೇಷತೆ ತುಂಬಾ ಪವಿತ್ರ. ಪ್ರಕಾರ ನಾವು ಆಲದ ಮರವನ್ನು ನಾವು ವಿಶೇಷ ಸ್ಥಾನಮಾನಗಳನ್ನು ಕೊಡ್ತೀವಿ. ಮತ್ತು ನಮ್ಮ ರಾಷ್ಟ್ರೀಯ ಮರವಾಗಿಯೂ ಕೂಡ ನಾವು ಭಾರತ ದೇಶದಲ್ಲಿ ನೋಡ್ತೀವಿ. ಇಂತಹ ಆಲದ ಮರ ನಮ್ಮ ಭಾರತ ದೇಶದೆಲ್ಲೆಡೆ ಹೆಚ್ಚಾಗಿ ಕಂಡು ಬರುವಂಥದ್ದು. ವಿಶೇಷವಾಗಿ ಆಲದ ಮರ ಉಷ್ಣವಲಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಪ್ರಮುಖವಾಗಿ ಭಾರತ ಇರ್ಬೋದು, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಂತಹ ಉಷ್ಣವಲಯದಲ್ಲಿ ನಾವು ಆಲದ ಮರವನ್ನು ವಿಶೇಷವಾಗಿ ನೋಡ್ತೀವಿ. 400ರಿಂದ 500 ವರ್ಷಗಳ ಕಾಲ ಆಲದ ಮರ ಬದುಕುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಹೀಗೆ ವಿಶೇಷವಾಗಿ ತನ್ನಲ್ಲಿ ವಿವಿಧ ರೀತಿಯಾದಂತಹ ಪಕ್ಷಿಗಳ ಆಶ್ರಯ ತಾಣ ಕೂಡ ಆಗಿರುವಂಥದ್ದು, ವಿಶೇಷವಾದ ಕೀಟಗಳ ಆಶ್ರಯ ತಾಣ ಕೂಡ ಆಗಿರುವಂಥದ್ದು. ಮತ್ತು ಆಲದ ಮರದಲ್ಲಿ ಬಾವಲಿಗಳನ್ನು ನಾವು ಹೆಚ್ಚಾಗಿ ನೋಡ್ತೀವಿ. ನೋಡಿ, ಈಗ ಎಂಟ್ರೆನ್ಸಲ್ಲಿ ನಾನು ನೋಡ್ತಿದ್ದೀನಿ, ಇದೊಂದು ಬೇರೋ ಕಾಂಡವಾಗಿ ಚೇಂಜಸ್ ಆಗಿರುವಂಥದ್ದು. ಇದು ಕಾಂಡವಾಗಿ ನೋಡಿ ಎಷ್ಟು ದಪ್ಪ ಆಗಿದೆ ಅಂದರೆ, ಇದು ಚಿಕ್ಕ ಚಿಕ್ಕ ಬೇರು ಇಷ್ಟು ಕಾಂಡಗಳಾಗಿ ಬೆಳೆಯುತ್ತೆ. ಇದೊಂದಾಯಿತು. ಇದು ಆದಮೇಲೆ ನಾವು ಇಲ್ಲೊಂದು ಚಿಕ್ಕ ಪರಿವರ್ತನೆ ಆಗಿರುವಂಥದ್ದು. ಇಲ್ಲಿ ಅಂತೂ ಗುಂಪು ಗುಂಪಾಗಿ ಬೆಳೆದು ಒಂದು ದೊಡ್ಡ ಮರದ ರೀತಿಯೇ ಆಗಿರುವಂಥದ್ದನ್ನು ನೀವು ನೋಡ್ಬೋದು. ಆಲದ ಮರ
ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳುವಂಥದ್ದು. ಒಂದು ಮರ ಮತ್ತು ಎಲೆ ಅಂದಿದ ತಕ್ಷಣ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಇಂಗಾಲದ ಡೈಆಕ್ಸೈಡ್ ಬೇಕಾಗುತ್ತೆ. ಆ ಇಂಗಾಲದ ಡೈಆಕ್ಸೈಡನ್ನು ವಾತಾವರಣದಿಂದ ಹೆಚ್ಚಾಗಿ ಪಡೆದುಕೊಂಡು ನಮಗೆ ಆಮ್ಲಜನಕವನ್ನು ಹೆಚ್ಚಾಗಿ ಕೊಡುವಂತಹ ಒಂದು ವಿಶೇಷ ರೀತಿಯಾದಂತಹ ಕಾರ್ಯವನ್ನು ಆಲದ ಮರ ಮಾಡುತ್ತೆ.